ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗೆರಳ್ಳಿ, ಹಿರಿಯ ರಾಜಕೀಯ ವರದಿಗಾರ. ರಾಜ್ಯ ಬಿಜೆಪಿಯಲ್ಲಿ ಅದೇನೋ ಗೊತ್ತಿಲ್ಲ, ದಾವಣಗೆರೆ ಜಿಲ್ಲಾ ಬಿಜೆಪಿ ಆಂತರಿಕ ಸಂಘರ್ಷ, ರಾಜ್ಯ ಬಿಜೆಪಿ ನಾಯಕರ ಸಂಘರ್ಷ ಮತ್ತು ಜಿಲ್ಲಾ ನಾಯಕರ ನಡುವಿನ ಸಂಘರ್ಷ ಅದೇನೋ ಮುಗಿಯುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿತ್ತು. ಯಾಕಂದರೆ ರಾಜ್ಯ ಬಿ ಜೆ ಪಿಗೆ ಅದೊಂದೇ ಕ್ಷೇತ್ರ ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರವೇ ಗೆಲ್ಲುವಂಥ ನಿರೀಕ್ಷೆಯನ್ನು ಹೈಕಮಾಂಡ್ ನಾಯಕರು, ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಆದಿಯಾಗಿ ಮೊದಲು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಗೆಲ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಮಾಡಿದರು. ಆದರೆ ಇಲ್ಲೊಂದು ಕಡೆ ರಾಜ್ಯ ಬಿ ಜೆ ಪಿ ನಾಯಕರ ಆಂತರಿಕ ಗೊಂದಲ, ಕಚ್ಚಾಟ, ಸಂಘರ್ಷದಿಂದಾಗಿ ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಂತ ಸೋಲನ್ನು ಕಾಣ್ತು. ಈ ಒಂದು ಸೋಲು ರಾಜ್ಯ ಮಟ್ಟದ ಬಿ ಜೆ ಪಿ ನಾಯಕರ ಅಲ್ಲದೆ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಡಿಸ್ಟರ್ಬನ್ನು ಮಾಡಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕಂದರೆ ದಾವಣಗೆರೆ ಜಿಲ್ಲಾ ಅನ್ನುವಂಥದ್ದು ಕಳೆದ ಹಲವು ವರ್ಷಗಳಿಂದನೂ ಕೂಡ ರಾಜ್ಯ ಬಿ ಜೆ ಪಿಗೆ ಒಂದು ರೀತಿ ಭದ್ರಕೋಟೆ ಆಗಿರುವಂಥದ್ದು. ಯಾವುದೇ ಒಂದು ಚುನಾವಣೆ ಆದರೂ ಕೂಡ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥದ್ದು ಮತ್ತು ಲೋಕಸಭಾ ಚುನಾವಣೆ ಆಗಿರ್ಬೋದು, ಅದನ್ನು ಪ್ರತಿ ಬಾರಿ ಕೂಡ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾ ಬರ್ತಾಯಿದ್ರು. ಆದ್ರೀಗ ಎಲ್ಲೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಜಟಾಪಟಿ, ಆಂತರಿಕ ಹೊಂದಾಣಿಕೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ವಾತಾವರಣದಿಂದಾಗಿ ಅಲ್ಲಿ ಲೋಕಸಭಾ ಚುನಾವಣೆಯನ್ನು ಸೋತಿರುವಂಥದ್ದು. ಇದೀಗ ಈ ಒಂದು ಸೋಲು ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿ ನೆಮ್ಮದಿ ಕಟ್ಟಿಸಿರುವಂಥದ್ದು. ಹಾಗಾಗಿನೇ ಖುದ್ದು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಈ ಒಂದು ಲೋಕಸಭಾ ಚುನಾವಣೆಯ ಸೋಲಿಗೆ ಒಂದು ರೀತಿ ಅತೃಪ್ತಿ ಮತ್ತು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂಥದ್ದು. ಮತ್ತು ಈಗ ಅಸಮಾಧಾನವನ್ನು ಹೊರಹಾಕಿದ ಬಳಿಕವಾಗಿ ಈಗ ಆ ಒಂದು ಲೋಕಸಭಾ ಕ್ಷೇತ್ರವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರಾಜ್ಯದ ಬಿ ಜೆ ಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ, ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದು ಕೇವಲವಾಗಿ ತಂತ್ರಗಾರಿಕೆಯಾಗಿ ಉಳಿದಿದೆ ವಿನಃ ಅದು ಎಲ್ಲ ಒಂದು ಕಡೆ ಅದು ಸಕ್ಸಸ್ ಕಾಣುವಂಥ ನಿಟ್ಟಿನಲ್ಲಿ ಕೂಡ ಅದು ಕಂಡು ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ MP ರೇಣುಕಾಚಾರ್ಯ, ಮಾಜಿ ಶಾಸಕರು, ಮಾಜಿ ಸಚಿವರು, ಈಗಾಗಲೇ ಅಲ್ಲಿ ದಾವಣಗೆರೆ ಜಿಲ್ಲೆಯ ಪ್ರಭಾವಿ ನಾಯಕರು ಅಂತ ಹೇಳ್ಬೋದು, ಅವ್ರದ್ದು ಒಂದು ಬಣ. ಆದರೆ ಮತ್ತೊಂದು ಕಡೆ ಮಾಜಿ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರ ಅವರ ಬಣ, GM ಸಿದ್ದೇಶ್ವರ ಅವರ ಬಣ ಜೊತೆಗೆ ಈಗಾಗಲೇ ಶಾಸಕ BP ಹರೀಶ್ ಅವರು ಕೂಡ ಗುರುತಿಸ್ಕೊಂಡಿದ್ದಾರೆ. ಇವ್ರದ್ದು ಒಂದು ಬಣ ಆದರೆ MP ರೇಣುಕಾಚಾರ್ಯ ಅವ್ರದ್ದು ಒಂದು ಬಣ, ಮಾಡಾಳ್ ಇವರು ಒಂದು ಟೀಮು. ಆದರೆ ಈಗ ಎಲ್ಲೋ ಒಂದು ಕಡೆ ಇವರಿಬ್ಬರ ಒಂದು ಕಚ್ಚಾಟದಿಂದಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಒಗ್ಗಟ್ಟು ಅನ್ನುವಂಥದ್ದು ಇನ್ನೂ ಕೂಡ ಕಾಣ್ತಾ ಇಲ್ಲ. ಹಾಗಾಗಿನೇ ಇಲ್ಲಿ ಒಗ್ಗಟ್ಟನ್ನು ಮೂಡಬೇಕು ಮತ್ತು ಅಲ್ಲಿ ನಾಯಕರ ನಡುವೆ ಒಂದು ರೀತಿ ಹೊಂದಾಣಿಕೆ ಮೂಡಿಸಬೇಕು ಮತ್ತು ಒಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಮತ್ತು ರಾಜ್ಯ BJP ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಿನ್ನೆ ದಿನ ಬಂದು ಒಂದಷ್ಟು ಎರಡೂ ಬಣಗಳ ಜೊತೆಗೂ ಕೂಡ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದರು. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಬಣ ಮತ್ತೊಂದು ಬಣದ ಮೇಲೆ ಆರೋಪ ಮಾಡುವಂಥದ್ದು, ಆ ಒಂದು ಬಣ ಇನ್ನೊಂದು ಬಣದ ಮೇಲೆ ಆರೋಪವನ್ನು ಮಾಡುವಂಥದ್ದು, ಕೇವಲವಾಗಿ ಆರೋಪ ಮತ್ತು ಪ್ರತ್ಯಾರೋಪಗಳ ಬಗ್ಗೆನೇ ಆಲಿಸಿದರೆ ವಿನಃ ಎಲ್ಲ ಒಂದು ಕಡೆ ಎರಡೂ ಬಣಗಳನ್ನು ಕೂಡ ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕಸರತ್ತನ್ನು ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಿರ್ಬೋದು ಇಬ್ಬರು ಕೂಡ ಮಾಡಿಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಮಟ್ಟದ ಆಪಾದನೆ ಮತ್ತು ಪ್ರತಿ ಆರೋಪವನ್ನು ಈಗಾಗಲೇ ಎರಡೂ ಬಣಗಳ ನಾಯಕರುಗಳು ಕೂಡ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಇದೇನು ಸಂಧಾನ ಸಭೆ ಹೊಸದಲ್ಲ. ಈ ಹಿಂದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಖುದ್ದು ಎರಡೂ ಬಣಗಳ ಜನ ಕರೆಸೋದ್ರ ಮುಖಾಂತರವಾಗಿ ಪ್ರತ್ಯೇಕವಾಗಿ ಮೀಟಿಂಗನ್ನು ಮಾಡೋದ್ರ ಮುಖಾಂತರವಾಗಿ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಕೇಳೋದ್ರ ಮುಖಾಂತರವಾಗಿ ಬರುವಂಥ ದಿನಗಳಲ್ಲಿ ಕೂಡ ಒಟ್ಟಾಗಿ ಹೋಗಿ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಖಡಕ್ ಆದಂಥ ಒಂದು ವಾರ್ನಿಂಗನ್ನು ಕೊಟ್ಟಿದ್ದರು. ಅದಾದ ನಂತರವಾಗಿ ನಿನ್ನೆ ದಿನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ರು ಕೂಡ ಎರಡೂ ಸೇಮ್ ಕಳೆದ ಬಾರಿ ಯಾವ ರೀತಿಯಾಗಿ ಪ್ರತ್ಯೇಕವಾಗಿ ಮೀಟಿಂಗನ್ನು ಮಾಡಿ ಅವರ ದೂರನ್ನು ಕೇಳಿದ್ರು, ಅದೇ ರೀತಿಯಾಗಿ ದೂರನ್ನು ಕೇಳಿದಂಥ ಸಂದರ್ಭದಲ್ಲಿ ಹಿಂದೆ ಮಾಡಿದಂಥ ಕೆಲಸಗಳು ಅಂದರೆ GM ಸಿದ್ದೇಶ್ವರ ವಿರುದ್ಧವಾಗಿ ಇಲ್ಲ ಒಂದು ಕಡೆ ಅವರ ಸ್ವಯಂ ಪ್ರೇರಿತವಾಗಿ ಅವರು ಸೋಲನ್ನು ಕಂಡಿರುವಂಥದ್ದು ಮತ್ತು ಯಾವುದೇ ರೀತಿಯಿಂದ ಮೆಂಬರ್ಶಿಪ್ ಮಾಡಿಲ್ಲ, ಒಂದು ರೀತಿ ಗಬ್ಬರ್ ಸಿಂಗ್ ಆಗಿ ಇಲ್ಲ ಒಂದು ಕಡೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಕೇವಲವಾಗಿ ಅಲ್ಲಿ ಪಕ್ಷ ಸಂಘಟನೆಯನ್ನು ಮಾಡದಿರುವಂಥದ್ದು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿರುವಂಥದ್ದು. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಯಾವುದೇ ಒಂದು ಕಾರ್ಯಕರ್ತರನ್ನ ಭೇಟಿಯನ್ನು ಮಾಡದಿರುವಂಥದ್ದು ಮತ್ತು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರುವಂಥದ್ದು ಮತ್ತು ತಮ್ಮ ಪತ್ನಿಯನ್ನು ಸೋಲಿದ್ದು ಕೂಡ ಅವರೇ ಕಾರಣ ಅನ್ನುವಂಥದ್ದು. ಮತ್ತು ಅವರು ಕೇವಲ ದಾವಣಗೆರೆ ಜಿಲ್ಲೆಯವರಲ್ಲ, ಅವರು ಬದಲಾಗಿ ಚಿತ್ರದುರ್ಗ ಜಿಲ್ಲೆಯವರು. ಹೀಗಾಗಿ ಎಲ್ಲ ಒಂದು ಕಡೆ ಅವರು ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟರು ಕೂಡ ಅಂತಿಮವಾಗಿ ಗೆಲುವು ಸಾಧಿಸೋದಕ್ಕೆ ವಿಫಲರಾದರು. ಕಾರಣ ಅವರ ಸ್ವಯಂ ಪ್ರೇರಿತ ಅಪರಾಧದಿಂದಲೇ. ಹೀಗಾಗಿಯೇ ನಾವೆಲ್ಲ
ಕೆಲಸವನ್ನು ಮಾಡಿದ್ರು ಕೂಡ ಅವರು ಎಲ್ಲ ಒಂದು ಕಡೆ ತಮ್ಮ ಪತ್ನಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಲ್ಲ ಅನ್ನೊಂದು ಆಪಾದನೆಯನ್ನು ಈಗಾಗಲೇ ರೇಣುಕಾಚಾರ್ಯ ಅವರ ಟೀಮ್ ಏನಿದೆ ಈಗಾಗಲೇ ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಅದಕ್ಕೆ ಪ್ರತಿ ದೂರಾಗಿ ಎಲ್ಲ ಒಂದು ಕಡೆ GM ಸಿದ್ದೇಶ್ವರ ಅವರ ಬಣ ಕೂಡ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ತಮ್ಮ ಪತ್ನಿಯ ಸೋಲಿಗೆ ನೇರವಾಗಿ ಸ್ಥಳೀಯ ನಾಯಕರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರ ಬಣ ಯಾಕಂದರೆ MP ರೇಣುಕಾಚಾರ್ಯ ಅವರು ಅಲ್ಲಿ ಸ್ಥಳೀಯ ಮಟ್ಟದ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಗಿರ್ಬೋದು ಮತ್ತು ಅಲ್ಲಿ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಮ್ಮ ಪತ್ನಿಯನ್ನು ಅಂದರೆ BJP ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಅವರೇ ಕೆಲಸವನ್ನು ಮಾಡಿದರು ಅನ್ನೋದು ಆಪಾದನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಹಾಲಿ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಒಂದು ಕಡೆ ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಅವ್ರನ್ನ ಮೊದಲು ಬದಲಾವಣೆ ಮಾಡಬೇಕು, ಹಾಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು. ಮತ್ತೊಂದು ಕಡೆ MP ರೇಣುಕಾಚಾರ್ಯ ಏನಿದ್ದಾರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಬೇಕು. ಆ ಪಕ್ಷದಿಂದ ಉಚ್ಚಾಟನೆ ಆದ ಬಳಿಕವಾಗಿ ನಾವು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಲಸವನ್ನು ಮಾಡೋದಿಲ್ಲ ಅನ್ನೊಂದು ಮಾತನ್ನು ಕಡ್ಡಿ ಮುರಿದಂತೆ ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮುಂದೆ ಹೇಳಿ ಬಂದಿರುವಂಥದ್ದು. ಇದೀಗ ಎರಡೂ ಬಣದ ಒಂದು ದೂರುಗಳನ್ನು ಜೋಶಿ ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಲಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ಅಂತಿಮವಾಗಿ ಎರಡೂ ಬಣಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎರಡೂ ಬಣಗಳನ್ನು ಕೂಡ ಒಟ್ಟಿಗೆ ಕೊಂಡೊಯ್ದು ಹೋಗುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ದಾವಣಗೆರೆ ಜಿಲ್ಲೆಯ ಭಿನ್ನಮತ ಏನಿದೆ ಅದು ಸಂಘರ್ಷ ಏನಿದೆ ಇನ್ನೂ ಕೂಡ ಅದು ಬಗೆಹರಿದಿಲ್ಲ, ಅದು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಮತ್ತು ಎರಡೂ ಬಣದ ನಾಯಕರು ಕೂಡ ಆವು ಮುಂಗುಸಿಯಂತೆ ಈಗಾಗಲೇ ತಮ್ಮ ನಡೆಯನ್ನು ಈಗ ಮುಂದುವರಿಸಿರುವಂಥದ್ದು. ಇನ್ನು ಬರುವಂಥ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ದಾವಣಗೆರೆ, ಯಾಕಂದರೆ ಕರ್ನಾಟಕಕ್ಕೆ ರಾಜ್ಯ BJP ಭದ್ರಕೋಟೆ ಅಂತಂದರೆ ಅದು ದಾವಣಗೆರೆ ಜಿಲ್ಲೆ ಅಂತ ಹೇಳ್ಬೋದು. ದಾವಣಗೆರೆ ಜಿಲ್ಲೆಯಲ್ಲೇ ಈಗ ಮುಖ್ಯವಾಗಿ ಎರಡೂ ಬಣಗಳು ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಮುಂದಾಗದೇ ಇರುವಂಥ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನುವಂಥದ್ದು. ಈಗ ರಾಜ್ಯ ಮಟ್ಟದಲ್ಲಿ ಸರಣಿ ಸಭೆಗಳನ್ನು ಮಾಡಿದ್ರು ಕೂಡ ಎರಡೂ ಬಣಗಳು ಕೂಡ ಒಂದಾಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರ ಅಧ್ಯಕ್ಷತೆಯಲ್ಲೇ ಮತ್ತು ಸಮಯ ಬಂತಂದರೆ ಅವರ ಅಧ್ಯಕ್ಷತೆಯಲ್ಲೇ ಈಗ ಎರಡೂ ಬಣಗಳನ್ನು ಒಟ್ಟಿಗೆ ಕರೆಸೋದ್ರ ಮುಖಾಂತರವಾಗಿ ಮೀಟಿಂಗ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸದ್ಯಕ್ಕೆ ಆಲೋಚನೆಯನ್ನು ಮಾಡಿದ್ದಾರೆ ಅನ್ನೋದು. ಆಗ ನೋಡಬೇಕಾಗತ್ತೆ ಆ ಒಂದು ಸಮಯ ಕೂಡ ಯಾವಾಗ ಬರುತ್ತೆ ಅನ್ನುವಂಥದ್ದು. ಆದರೆ ಸದ್ಯಕ್ಕಂತೂ ದಾವಣಗೆರೆ ಜಿಲ್ಲೆಯ ಭಿನ್ನಮತ ಅನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ಕಾರಣಕ್ಕೂ ಕೂಡ ರೇಣುಕಾಚಾರ್ಯ ಆಗಿರ್ಬೋದು ಮತ್ತು GM ಸಿದ್ದೇಶ್ವರ ಬಣ ಆಗಿರ್ಬೋದು ಇಬ್ಬರು ಕೂಡ ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಿರ್ಧಾರವನ್ನು ಮಾಡಿಲ್ಲ. ಹೀಗಾಗಿ ರಾಜ್ಯ BJPಯ ನಾಯಕರಿಗೆ ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದು ಅತ್ಯಂತ ಸವಾಲಾಗಿ ಪರಿಣಮಿಸಿದೆ. ಒಂದು ಕಡೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧವಾಗಿಯೇ GM ಸಿದ್ದೇಶ್ವರ ಅವರು ರೆಬಲ್ ಆಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಸೋಲಿಗೆ ವಿಜೇಂದ್ರ ಅವರು ಕಾರಣ ಅನ್ನೊಂದು ಆಪಾದನೆಯನ್ನು GM ಸಿದ್ದೇಶ್ವರರು ಕೂಡ ಆಂತರಿಕವಾಗಿ ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ಕೆಲವೊಂದು ನಾಯಕರಿಗೂ ಕೂಡ ದೂರನ ಸಲ್ಲಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ವಿಜೇಂದ್ರರು ಕೂಡ ಇಂಥ ಸಂದರ್ಭದಲ್ಲಿ ಎರಡೂ ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ವಿಜೇಂದ್ರರು ಕೂಡ ಆ ಕಾರ್ಯತಂತ್ರವನ್ನು ಮಾಡೋದ್ರಲ್ಲಿ ಕೂಡ ವಿಫಲರಾಗಿದ್ದಾರೆ. ಮತ್ತು ಜೋಶಿ ಅವರು ಕೂಡ ಮತ್ತು ಜೋಶಿ ಆಗಿರ್ಬೋದು ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಈಗ ಎರಡೂ ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎರಡೂ ಬಣಗಳನ್ನು ಒಟ್ಟುಗೂಡಿಸುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಲು ವಿಫಲರಾಗಿದ್ದಾರೆ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ದಾವಣಗೆರೆ ಜಿಲ್ಲೆಯ ಈ ಒಂದು ಬಣ ಸಂಘರ್ಷಕ್ಕೆ ಯಾವ ರೀತಿಯಾಗಿ ತಮ್ಮ ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಪ್ರಶ್ನಾರ್ಥಕವಾಗಿ ಉಳಿದಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.